ಹಾಯ್ ಗೈಸ್, ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಕ್ಲಾಸ್ನಾಗ ಬಂದ್ಬಿಟ್ಟು SSC JD ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ 5/2/2025ರಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದು. ಸೊ ಅದೇ ತರ ಈಗ ನೆಕ್ಸ್ಟ್ ಇನ್ನಷ್ಟು ಕ್ವಶನ್ ಗಳಿದಾವ. ಅವು ಕ್ವಶನ್ ಗಳನ್ನ ಏನ್ ಮಾಡೋಣ ಅಂತ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ನೋಡ್ರಿ, ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದೊಂದು ನಿಮಗ ನೋಟಿಫಿಕೇಶನ್ ಬರ್ತಾವ ಅಂತ. ಓಕೆ, ಸೊ ಹಾಗಿದ್ರೆ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಓಕೆ, ನೋಡ್ರಿ, ಸೆಲೆಕ್ಟ್ ದಿ ಕಾಂಬಿನೇಷನ್ ಆಫ್ ದಿ ಲೆಟರ್ that when sequentially placed in the blank of the given series will complete the series ಅಂತ ಹೇಳ್ಕೊತಾರೆ. ಸೊ ಇಲ್ಲಿ ನೋಡ್ರಿ, CRO-S-RO-S-ಸಿ ಮತ್ SS-R-S- ಅಂತ ಈ ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಾಗ ಏನಂದ್ರೆ ಡ್ಯಾಶ್ ಜಾಗದಾಗ ಬಂದೈತಲ್ರಿ, ಇನ್ನು ಅದನ್ನ ಏನ್ ಮಾಡ್ಬೇಕು, ನಾವು ಫಿಲ್ ಮಾಡಬೇಕು. ಸೊ ಈ ತರ ಪ್ರಶ್ನೆಗಳು ಬಂದು ಅಂದ್ರೆ ಏನ್ ಮಾಡ್ಬೇಕ್ರಿ, ನಾವು ಫಸ್ಟ್ ಪೆಲ್ಲ ಇದನ್ನ ಡಿವೈಡ್ ಮಾಡ್ಕೋಬೇಕು. ನೋಡ್ರಿ, ಟೋಟಲ್ ಆಗಿರುವಂತ ಟರ್ಮ್ಸ್ ಎಷ್ಟು? 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಅಂದ್ರೆ ಟೋಟಲ್ ಆಗಿ ನಾವು 5ರದ್ದು ಕೂಡ ಮಾಡಬಹುದು ಅಥವಾ 4ರದ್ದು ಕೂಡ ಮಾಡಬಹುದು. ಸೊ ನೋಡ್ರಿ, ಫಸ್ಟ್ 5ರಲ್ಲಿ ಡಿವೈಡ್ ಮಾಡ್ರಿ. 1 2 3 4 5 ಐದಾಯ್ತಾ. ನೆಕ್ಸ್ಟ್ 1 2 3 4 5 ಐದಾಯ್ತು. ನೆಕ್ಸ್ಟ್ 1 2 3 4 5. ಸೊ ನೆಕ್ಸ್ಟ್ 1 2 3 4 5. ಸೊ ಟೋಟಲ್ ಆಗಿ 5 ಗ್ರೂಪ್ ಮಾಡಿದೆ. ಸೊ ನೋಡ್ರಿ, CR. ಓಕೆ, ಆರ್ ಆದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆರ್ ಇದೆ ಸೆಕೆಂಡ್ ಟರ್ಮ್. ಆರ್ ಆದ ನಂತರ ಯಾವ ಟರ್ಮ್ ಬಂದಿದೆ? ಓ ಅಂತ ಬಂದಿದೆ. ಸೊ ಇಲ್ಲಿ ಕೂಡ ಓ ಅನ್ನು ಪುಟ್ ಮಾಡಿ. ಸೊ ನೆಕ್ಸ್ಟ್ ನೋಡ್ರಿ, ಎಸ್ ಆದ ನಂತರ ಎಕ್ಸ್ ಅನ್ನುವಂತ ಟರ್ಮ್ ಇಲ್ಲಿದೆ, ಇಲ್ಲಿದೆ. ಎಸ್ ಆದ ನಂತರ ಅಗೇನ್ ಮತ್ತೆ ಎಸ್ ಅಂತ ಬಂದೈತಿ. ಸೊ ಇಲ್ಲಿ ಕೂಡ ಏನ್ ಮಾಡ್ರಿ, ಎಸ್ ಅಂತ ಫಿಲ್ ಮಾಡ್ರಿ. ಸೊ ನೋಡ್ರಿ, CRO-SS ಕ್ರಾಸ್ ಅಂತ ಆಯ್ತು. ಸೊ ಹಾಗಿದ್ರೆ ಆರ್ ಹಿಂದಿನ ಟರ್ಮ್ ಏನಿದೆ? ಇಲ್ಲಿ SC ಇದೆ, ಸಿ ನ ತುಂಬ್ರಿ. CRO-SS ಅಂತ ಆಗ್ಬೇಕು. ನೆಕ್ಸ್ಟ್ ಇಲ್ಲಿ ಕೂಡ CRO-SS CRO ಕ್ರಾಸ್ ಅಂತ ಆಗುತ್ತೆ. ಸೊ ನೋಡ್ರಿ, ಫಸ್ಟ್ ಓ ಇದ್ದಂತ ಟರ್ಮ್ ಇಲ್ಲಿಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ಫಸ್ಟ್ ಓ ಬಂದದ್ದು ಆಪ್ಷನ್ ಎದಾಗ ಮಾತ್ರ ಇದೆ ಕರೆಕ್ಟ್ ಆನ್ಸರ್ ಇದೆ. ಸೊ ನೆಕ್ಸ್ಟ್ ವಿಚಾರ ಮಾಡಕ್ ಹೋಗ್ಬೇಡ್ರಿ, 100% ಅದೇ ಇರುತ್ತೆ. ನೆಕ್ಸ್ಟ್ ಎಸ್ ಇದೆ, ಎಸ್. ನೆಕ್ಸ್ಟ್ ಸಿ ಇದೆ, ಸಿ. ನೆಕ್ಸ್ಟ್ ಎಸ್. ನೆಕ್ಸ್ಟ್ ಆರ್. ನೆಕ್ಸ್ಟ್ ಓ ಇದೆ. ನೆಕ್ಸ್ಟ್ ಅಗೇನ್ ಸಿ ಇದೆ. ನೆಕ್ಸ್ಟ್ ಓ ಇದೆ, ಎಸ್ ಇದೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ರೀ. ಇಲ್ಲಿ ಏನ್ ಕೇಳಿದ್ರ, ವಿಚ್ ಪೇಸ್ ಇಸ್ ಅಪೋಸಿಟ್ ಆಫ್ ದಿ ಪೇಸ್ ಆಫ್ ಪಿ ಅಂತ ಕೇಳಿದ್ರು. ಅಪೋಸಿಟ್ ಪೇಸ್ ಆಫ್ ಪಿ ಅಂತ ಕೇಳಿದ್ರು. ಸೊ ನೋಡ್ರಿ, ಇನ್ ದ ಡೈಸ್ ಹ್ಯಾಸ್ ಪೇಸಸ್ ಮಾರ್ಕ್ಡ್ ಬೈ ದಿ ಲೆಟರ್ ಆಫ್ ಆರ್ ಇದೆ, EIPY ಅಂತ ಇದೆ. ಸೊ ಟೋಟಲ್ ಆಗಿ ಎಲ್ಲ ಪೇಸ್ ಗಳನ್ನ ಒಳಗೊಂಡೈತಿ. ಹಾಗಿದ್ರೆ 2 ಪೊಸಿಷನ್ಸ್ ಆಫ್ ದಿ ಸೇಮ್ ಡೈಸ್ ಆರ್ ಗಿವನ್ ಇನ್ ದಿ ಬಿಲೋ ಅಂತ ಕೇಳಿದ್ರು. ಸೊ ವಿಚ್ ಈಸ್ ದಿ ಅಪೋಸಿಟ್ ಪೇಸ್ ಆಫ್ ಪಿ ಅಂತ ಕೇಳಿದ್ರು. ಹಾಗಿದ್ರೆ ಪಿ ದ ಅಪೋಸಿಟ್ ಯಾವ್ದು ಬರ್ತೈತಿ ಅಂತ ಕೇಳಿದ್ರು. ಸೊ ನೋಡ್ರಿ, ಒಂದು ಡೈಸ್ ದಾಗ ಇಷ್ಟೆಲ್ಲಾ ಮುಖಗಳನ್ನ ಒಳಗೊಂಡೈತಿ. ಕರೆಕ್ಟ್ ಅದು. ಆರ್ ಇದೆ, ಇ ಇದೆ, ಆ ಇದೆ, ಪಿ ಇದೆ, ವಾಯ್ ಇದೆ, ಎ ಇದೆ. ಸೊ ಇವೆಲ್ಲ ಮುಖಗಳನ್ನ ಒಳಗೊಂಡ್ರು ಕೂಡ, ಸೊ ಬಟ್ ಇಲ್ಲಿ ನಮಗೆ ಪಿ ದ ಅಪೋಸಿಟ್ ನಮಗೆ ಏನ್ ಕೇಳಿದಾರೆ. ಸೊ ನೋಡ್ರಿ, ಇಲ್ಲಿ ಆ ಇದೆ ಕೊಟ್ಟಂತ ಇಕ್ವೇಶನ್ ದಾಗ, ಆ ಇದೆ, ಇ ಇದೆ, ಎ ಇದೆ. ನೆಕ್ಸ್ಟ್ ಮತ್ ಈಚೆಗಡೆ ವಾಯ್ ಇದೆ, ಎ ಇದೆ, ಆರ್ ಇದೆ. ಸೊ ಇಲ್ಲಿ ಕೊಟ್ಟಂತ ಅಪೋಸಿಟ್ ದಾಗ ಯಾವ್ದು ಮುಖ ಇಲ್ಲ ಇಲ್ಲಿ. ಸೊ ನೋಡ್ರಿ, ಇಲ್ಲಿ ನಮ್ಗ ಪಿ ಕೇಳಿದಾರೆ, ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ದಾಗ ಪಿನೇ ಇಲ್ಲ. ಸೊ ಹಾಗಿದ್ರೆ ಮತ್ತೊಂದು ಯಾವ್ದು ಬರ್ಬೇಕಂತ, ಇಲ್ಲಿ ಎ 2 ಸಲ ರಿಪೀಟ್ ಆಗಿತ್ತು ನೋಡ್ರಿ. ಸೊ ಅದ್ರ ಜಾಗದಾಗ ಏನ್ ಬರ್ಬೇಕಾಗಿತ್ತು ಅಂದ್ರೆ, ಇಲ್ಲಿ ಒಂದ್ ಕಡೆ ಪಿ ಅಂತ ಬರ್ಬೇಕಾಗಿತ್ತು. ಪಿ ದ ಅಪೋಸಿಟ್ ಯಾವ್ದು ಇರುತ್ತೆ ಅಂದ್ರೆ ಎ ಅಂತ ಇರುತ್ತೆ. ರಿಪೀಟ್ ಆಗೈತೆ ಅಂತ ಹೇಳಿ ವರ್ಡ್ ಅನ್ನ ನಾವು ತಗೋಬೇಕ್ರಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಂತ ಕ್ವಶನ್ ದಾಗ ಪಿ ಏನಾದ್ರು ಇತ್ತಂದ್ರೆ ಅವಾಗ ಸೇಮ್ ಇದ್ದಿದ್ದನ್ನ ನೋಡಿ ಅದಕ್ಕೊಂದು ಮೆಥಡ್ ಬೇರೆ ಇದೆ. ಸೊ ಈಗ ನೋಡ್ರಿ, ಇಲ್ಲಿ ಕೊಟ್ಟಂತ ಆಪ್ಷನ್ ದಾಗ ಸೇಮ್ ಇದ್ದಿದ್ದಿಲ್ಲ. ಇಲ್ಲಿ ಎ ಸೇಮ್ ಇದೆ ಎರಡು ಥ್ರೋ. ಸೊ ಇಲ್ಲಿ ಕೂಡ ಎ ಇದೆ, ಇಲ್ಲಿ ಕೂಡ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಕೂಡ ಎ ಕಾಮನ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ನಮಗೆ ಕ್ವಶನ್ ಕೇಳಿದ ಅಪೋಸಿಟ್ ಇರುವಂತ ಪೇಸ್ ದ ಪಿ ಕೇಳಿದ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಎ ಇಸ್ ದ ಅಪೋಸಿಟ್ ಆಫ್ ಪಿ. ಪಿ ಇಸ್ ದ ಅಪೋಸಿಟ್ ಆಫ್ ಪಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ನೋಡ್ರಿ, ಇನ್ ದ ಪೊಸಿಷನ್ ಆಫ್ ಹೌ ಮೆನಿ ಲೆಟರ್ಸ್ ವಿಲ್ ಬಿ ರಿಮೇನ್ ಅನ್ಚೇಂಜ್ ಇಫ್ ದ ಈಚ್ ಆಫ್ ದ ಲೆಟರ್ ಇನ್ ದಿ ವರ್ಲ್ಡ್ ಈಸ್ ಆಪರೇಟರ್ are arranged in the English alphabetical order ಅಂತ ಹೇಳ್ಕೊಟ್ರೆ. ಸೊ ನೋಡ್ರಿ, ಇದು ಆಪರೇಟ್ ಅನ್ನುವಂತ ವರ್ಡ್ ಅನ್ನ ನಾವ್ ಏನ್ ಮಾಡ್ಬೇಕ್ರಿ, ಅಲ್ಫಾಬೆಟಿಕ್ ವರ್ಡ್ ವೈಸ್ ಇದನ್ನ ಬರಿಬೇಕು ರಿಟರ್ನ್. ಸೊ ಯಾವ್ದೇ ವರ್ಡ್ ಅಷ್ಟು ಸೇಮ್ ಪೊಸಿಷನ್ ಆಗೈತೆ ಅಂತ ಚೆಕ್ ಮಾಡ್ಬೇಕು. ಸೊ ಹಾಗಿದಾಗ ಇಲ್ಲಿ ನೋಡ್ರಿ, ಫಸ್ಟ್ ಕಿಲ್ ನೋಡ್ರಿ, ಆಪರೇಟರ್ ಅಂತ ಬರ್ಬೇಕು. OPERATOR
ಟಿ ಒ ಆರ್ ಅಂತ ಇದೆ ಕರೆಕ್ಟಾ ಆಪರೇಟರ್. ಸೊ ಇಲ್ಲಿ ನೋಡ್ರಿ ಅಲ್ಫಾಬೆಟಿಕ್ ಪ್ರಕಾರ ಬರ್ಕೋತ ಬರೋದು. ಫಸ್ಟ್ ಅಲ್ಫಾಬೆಟಿಕ್ ಅಂದ್ರೆ ಎ ದಿಂದ ಸ್ಟಾರ್ಟ್ ಆಗುತ್ತೆ. ಎ ಇದೆಯಾ ಕೊಟ್ಟಂತ ಇಕ್ವೇಶನ್ ದಾಗ ಎ ಬರದೆ. ಎ ಆದ ನಂತರ ನೆಕ್ಸ್ಟ್ ಯಾವ್ದಿದೆ? ಬಿ ಇಲ್ಲ, ಸಿ ಡಿ ಇ ಇದೆ. ಇ ಇದೇನೆ, ಇ ಅನ್ನ ಬರದೆ. ಇ ಮತ್ತೆ ಎಲ್ಲಿಲ್ಲ, ಇ ಆದ ನಂತರ ಎಫ್ ಜಿ ಎಚ್ ಇಲ್ವಾ, ಐ ಜೆ ಕೆ ಎಲ್ ಎಂ ಎನ್ ಓ ತರ ಓ ಇದೆ. ಇಲ್ಲೊಂದು ಓ ಇದೆ, ಇಲ್ಲೊಂದು ಓ ಇದೆ. ಓ ಅನ್ನ ಎರಡ್ ಓ ಆದ ನಂತರ ಪಿ ಪಿ ಇದೆ, ಪಿ ಬರ್ದೆ. ನೆಕ್ಸ್ಟ್ ಕ್ಯೂ ಇಲ್ಲ, ಆರ್ ಇದೆ, ಆರ್ ಬರ್ದೆ. ನೆಕ್ಸ್ಟ್ ಎಸ್ ಇಲ್ಲ, ಟಿ ಆರ್ ಎರಡ್ ಆರ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಎರಡು ಬರ್ದೆ. ನೆಕ್ಸ್ಟ್ ಟಿ ಒಂದಿದೆ. ಸೊ ನೋಡ್ರಿ ಎ ಸರ್ತ ಬಂದಿಲ್ಲ, ಪಿ ಇಲ್ಲೂ ಕೂಡ ಬಂದಿಲ್ಲ, ಈ ಸರ್ತ ಬಂದಿಲ್ಲ, ಆರ್ ಕೂಡ ಆರ್ ತಳಗ್ ಆರ್ ಇಲ್ಲ, ಎ ತಳಗ್ ಏನು ಇಲ್ಲ, ಟಿ ತಳಗ್ ಟಿನೂ ಇಲ್ಲ, ಓ ತಳಗ್ ಓನು ಇಲ್ಲ, ಆರ್ ತಳಗ್ ಆರು ಇಲ್ಲ. ಸೊ ಹಾಗಿದ್ರೆ ಎಲ್ಲ ಎಂದ ಅಂದ್ರ ಎಲ್ಲ ಡಿಫ್ರೆಂಟ್ ಪೊಸಿಷನ್ ಅದಾವು. ಸೊ ಹಾಗಿದ್ರೆ ಇಲ್ಲಿ ಆನ್ಸರ್ ಬರ್ಬೇಕಾಯ್ತು ಟೂನು ಬರಲ್ಲ, ಒನ್ ಬರಲ್ಲ, ತ್ರೀನು ಬರಲ್ಲ. ಓ ತಳಗ್ ಏನಾದ್ರು ಒಂದು ಓ ಬಂದಿತ್ತಂದ್ರ ಅವಾಗ ಪೊಸಿಷನ್ ಒಂದ್ ಅಂತ ಹೇಳ್ತಿದ್ವಿ. ಒಂದು ಓ ಬಂದೈತೆ ಅಂತ ಒಂದ್ ಅಂತ ಕರೆಕ್ಟ್ ಮಾಡ್ತಿದ್ವಿ. ಸೊ ಇಲ್ಲಿ ಯಾವ್ದು ಬಂದಿಲ್ಲ ಅಂದ್ರೆ ಆನ್ಸರ್ ಏನಂದ್ರೆ ಜೀರೋ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ವಾಟ್ ವಿಲ್ ಬಿ ದಿ ಕಮ್ ಇನ್ ದಿ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್ ಅಂತ ಹೇಳ್ಕೊತಾರೆ ಇನ್ ದ ಫಾಲೋವಿಂಗ್ ಕ್ವಶನ್. ಪ್ಲಸ್ ಅಂಡ್ ಡಿವೈಡೆಡ್ ಬೈ ಇಂಟರ್ಚೇಂಜ್ ಅಂಡ್ ಮೈನಸ್ ಅಂಡ್ ಇಂಟು ಆರ್ ಇಂಟರ್ಚೇಂಜ್ ಅಂತ. ಸೊ ಹಾಗಿದ್ರೆ ಕೊಟ್ಟಂತ ಇಕ್ವೇಶನ್ ಏನಿದೆ? 16 ಮೈನಸ್ 2 ಇಂಟು 104 ಪ್ಲಸ್ 4 ಡಿವೈಡೆಡ್ ಬೈ 20 ಅಂತ ಇದೆ. ಸೊ ಹಾಗಿದ್ರೆ ನೋಡ್ರಿ ನಾವ್ ಏನ್ ಮಾಡ್ಬೇಕ್ರಿ, ಸೈನ್ ಅನ್ನ ಇಂಟರ್ಚೇಂಜ್ ಮಾಡ್ಬೇಕು. 16ನ ಹೆಂಗಿದ್ದಂಗ್ ಬರ್ದೆ, ಮೈನಸ್ ಅನ್ನ ಏನಾಗ್ಬೇಕ್ರಿ, ಇಂಟು ಆಗ್ಬೇಕು. ಮೈನಸ್ ಇದ್ರೆ ಇಂಟು ಅಂತ ಆಗ್ಬೇಕು, ಟು. ಸೊ ಇಂಟು ಇದ್ರೆ ಏನಾಗ್ಬೇಕು, ಮೈನಸ್ ಆಗ್ಬೇಕು, 104. ಸೊ ಪ್ಲಸ್ ಇದ್ರೆ ಡಿವೈಡ್ ಆಗ್ಬೇಕು, 4 ಡಿವೈಡ್ ಇದ್ರೆ ಪ್ಲಸ್ ಆಗ್ಬೇಕು, 20 ಪ್ಲಸ್ 50. ಓಕೆ, ನೆಕ್ಸ್ಟ್ ನೋಡ್ರಿ ಇದನ್ನ ಯಾವ ಪ್ರಕಾರ ಬಿಡಿಸ್ಬೇಕಂದ್ರ ಮೋಡ್ ಮಾಸ್ ಪ್ರಕಾರ ಬಿಡಿಸ್ಬೇಕ್ರಿ. ಏನ್ರಿ, ಮೋಡ್ ಮಾಸ್ ಅಪ್ಲೈ ಅನ್ನು ಮಾಡಬೇಕು. ಸೊ ಬ್ರಾಕೆಟ್ ಅಂದ್ರೆ ಇಲ್ಲ, ಕ್ಯಾನ್ಸಲ್ ಮಾಡ್ರಿ. ಓನ್ ಇಲ್ಲ, ಆಫ್ ಇಲ್ಲ, ಕ್ಯಾನ್ಸಲ್ ಮಾಡ್ರಿ. ಡಿ ಅಂದ್ರ ಡಿವಿಷನ್, ಕೊಟ್ಟಂತ ಇಕ್ವೇಶನ್ ಡಿವಿಷನ್ ಇದೆ, ಡಿವಿಷನ್ ಅನ್ನು ಕಂಪ್ಲೀಟ್ ಮಾಡಿ. 16 ಇಂಟು 2 ಮೈನಸ್ 4 ಒಂದ್ಲೆ 4 ಎಷ್ಟಲರಿ, 4 ಎರಡ್ಲೆ 8, ಬೇಗ ರಿಮೈನಿಂಗ್ 2 ಉಳಿತು. 4 ಆರ್ಲಿ 24. ಹಾಗಿದ್ರೆ ಮೈನಸ್ 26 ಪ್ಲಸ್ 20. ಓಕೆ, ನೆಕ್ಸ್ಟ್ ಏನ್ 3 ಡಿವಿಷನ್ ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಎಂ ಇಲ್ಲಿದೆ, ಇಲ್ಲಿದೆ. 16 ಎರಡ್ಲೆ ಎಷ್ಟಂದ್ರೆ 37 ಮೈನಸ್ 26 ಪ್ಲಸ್ 20. ಸೊ ಮಲ್ಟಿಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಎಡಿಷನ್ ಕೂಡಿಸ್ಬೇಕು. 37 ಮೈನಸ್ ನೋಡ್ರಿ ಮೈನಸ್ 26 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಮೈನಸ್ 24 ಬರುತ್ತೆ. ದೊಡ್ಡ ಅಂಕಿ ಚಿಹ್ನೆ ಯಾವ್ದೈತ್ರಿ, ಮೈನಸ್ ಐತಿ. ಮೈನಸ್ ಅನ್ನ ಇಟ್ಟೇನಿ. 26ರಾಗ 2 ಮೈನಸ್ ಮಾಡ್ರಿ 24 ಅಂತ ಬರುತ್ತೆ. ಸೊ ಹಾಗಿದ್ದಾಗ ನೋಡ್ರಿ ಎಡಿಷನ್ ಕೂಡ ಮುಗಿತು, ಲಾಸ್ಟ್ ಮುಗಿದೈತೆ ಯಾವ್ದು, ಸಬ್ಟ್ರಾಕ್ಷನ್. ಸೊ ಹಾಗಿದ್ರೆ 32ರಾಗ 24 ಕಳೆದ್ರೆ ಎಷ್ಟು ನೋಡ್ರಿ, 32ರಾಗ 24 ಮಾಡಿ 24 ಪ್ಲಸ್ 6 ಮಾಡಿದ್ರೆ 30 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಉಳಿದಿರೋದು ಎಷ್ಟನ್ನ ಮೇಲ್ಗಡೆ 32ರಾಗ 24 ಮೈನಸ್ ಮಾಡ್ರೆ 32 ಕರೆಕ್ಟ್. ಆಪ್ಷನ್ ಒಂದ್ ಸೆಕೆಂಡ್, 26 ಸೊ ಪ್ಲಸ್ 20 ನಾನಲ್ಲಿ 32 26. ಸೊ ಒಂದ್ ಸೆಕೆಂಡ್, ಸೊ ಇದು ಸಾರಿ ಇಲ್ಲಿ 20 ಇದೆ. ಸೊ ಇದು 20 ಆಗ್ಬೇಕ್ರಿ, ಸಾರಿ. ಸೊ ಒಂದ್ ಸೆಕೆಂಡ್ ಇದನ್ನ ಇನ್ನೊಂದ್ಸಲ ಬಿಡಿಸೋಣ. ಇಲ್ಲಿ ನೋಡ್ರಿ ಇದ 20 ಇದೆ. ಸೊ ಇದನ್ನ 2 ಅಂತ ಅಷ್ಟ ಬರ್ತೈತೆ. ಸೊ ಇದು 20 ಆಗ್ಬೇಕು. ಸೊ ಇಲ್ಲಿ ಏನು ಬರ್ತೈತೆ ಅಂದ್ರೆ ಆನ್ಸರ್ ನೋಡ್ರಿ, ಈಗ 26ದಾಗ ಏನ್ ಮಾಡ್ಬೇಕ್ರಿ, 20ನ್ನ ಮೈನಸ್ ಮಾಡ್ಬೇಕು. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಮೈನಸ್ ಅನ್ನ ಇಡಬೇಕು. ಹಾಗಿದ್ರೆ ಇಲ್ಲಿ ಎಷ್ಟು ಬತ್ರಿ, 6 ಅಂತ ಬಂತು. ಹಾಗಿದ್ರೆ 32ರಾಗ 6 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 24. ಎಷ್ಟು ಬರ್ತೈತ್ರಿ, 24 ಬರುತ್ತೆ. 26 ಸರ್, 26 26. ಹಾಗಿದ್ರೆ ಯಾವ್ದಂದ್ರೆ ಥರ್ಡ್ ಕ್ವಶನ್, ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 32ರಾಗ 6 ಮೈನಸ್ ಮಾಡ್ರೆ 26 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸಿಂಪಲ್. ಓಕೆ, ನೆಕ್ಸ್ಟ್ ಒನ್. Okay, based on the English alphabetical order, three of the following four-letter cluster are alike in a certain way, and thus from the group which letter cluster does not belong to that group ಅಂತ ಹೇಳ್ತಾರೆ. ಸೊ ನೋಡ್ರಿ ಇಲ್ಲಿ ಕೊಟ್ಟಂತ 4 ಆಪ್ಷನ್ ಅನ್ನ ಏನ್ ಕೊಟ್ಟಾರ್ರಿ, ಇದ್ರೊಳಗೆ ಏನು ಅಂದ್ರೆ 3 ಏನು ಅಂದ್ರೆ ಸೇಮ್ ದವು, ಒಂದು ಡಿಫ್ರೆಂಟ್ ಐತಿ. ಸೊ ಡಿಫ್ರೆಂಟ್ ಇದ್ದದನ್ನ ನಾವು ಕಂಡುಹಿಡಿಯಬೇಕು. ಫಸ್ಟ್ ಅಲ್ಲಿ ನೋಡ್ರಿ VSW ಅಂತ, VSW. ಸೊ ನೋಡ್ರಿ VSW ಎಷ್ಟು ಡಿಫ್ರೆನ್ಸ್ ಐತೆ ಅಂತ ನೋಡ್ರಿ. ವಿ ಅನ್ನುವಂತ ಟರ್ಮ್ ಇಲ್ಲಿದೆ. ಓಕೆ, ವಿ ಅನ್ನುವಂತ ಟರ್ಮ್ ಇಲ್ಲಿದೆ. ವಿ ಅನ್ನೋದು ಎಷ್ಟು ನಂಬರ್ ಇದೆ, 22ನೇ ನಂಬರ್ ಇದೆ, ಕರೆಕ್ಟಾ. ಎಸ್ ಅನ್ನೋದು ಎಷ್ಟಿದೆ, 19ನೇ ನಂಬರ್ ಇದೆ.
ಸೊ ಎಸ್ ಅನ್ನೋದು 19. ನೆಕ್ಸ್ಟ್ ಡಬ್ಲ್ಯೂ ಅನ್ನೋದು ಎಷ್ಟು ನಂಬರ್ ಇದೆ? 23 ನಂಬರ್. 23 ನಂಬರ್ ಇದೆ. ಸೊ ನೋಡ್ರಿ 29ರಿಂದ 19 ಏನಾಗಿದೆ ಅಂದ್ರೆ ಮೈನಸ್ ಆಗಿದೆ. ಎಷ್ಟು ಮೈನಸ್ ಆಗಿದೆ? 19, 20, 21, 22. ಇಲ್ಲಿ ಏನಾಗಿದೆ? -3 ಆಗಿದೆ. ಕರೆಕ್ಟ್. ಸೊ ಇಲ್ಲಿಂದ ಇಲ್ಲಿ ನೋಡಿ 19, 20, 21, 22, 23. ಇಲ್ಲಿ ಏನಾಗಿದೆ? +4 ಆಗಿದೆ. ಸೊ ಅದೇ ತರ ಈಗ ನೆಕ್ಸ್ಟ್ ಒಂದು ಚೆಕ್ ಮಾಡೋಣ. ರೈಟ್ ಇರ್ಲಿ. ಓಕೆ ನೆಕ್ಸ್ಟ್ ನೋಡಿ ಎಲ್ ಓ ಅಂತ ಇದೆ. ಎನ್ ಅನ್ನೋದು ಎಷ್ಟು ನಂಬರ್ ಇದೆ ಇಲ್ಲಿ? ಎನ್ ಅನ್ನೋದು 14ನೇ ನಂಬರ್ ಇದೆ. ಕರೆಕ್ಟ್. ಸೊ ನೆಕ್ಸ್ಟ್ ಎಲ್ ಅನ್ನೋದು 12ನೇ ನಂಬರ್ ಇದೆ. ನೆಕ್ಸ್ಟ್ ಓ ಅನ್ನೋದು ಎಷ್ಟು ನಂಬರ್ ಇದೆ? ಓ ಅನ್ನೋದು 15ನೇ ನಂಬರ್. ಓಕೆ 14ರಿಂದ 12ಗೆ ಎಷ್ಟು ಡಿಫ್ರೆನ್ಸ್ ಐತಿ ನೋಡಿ. 12, 13, 14 ಅಂದ್ರೆ 2 ಡಿಫ್ರೆನ್ಸ್ ಇದೆ. -2 ಇದೆ. 12ರಿಂದ 15 ಹೆಂಗಾಯ್ತು? 12, 13, 14, 15. ಇಲ್ಲಿ ಏನಿತ್ತು ಅಂದ್ರೆ +3 ಅಂತ. ಕರೆಕ್ಟ್. ಸೊ ನೆಕ್ಸ್ಟ್ ಅದಾದ ನಂತರ ಡಬ್ಲ್ಯೂ ಟಿ ಎಕ್ಸ್ ಅಂತ ಇದೆ. ಡಬ್ಲ್ಯೂ ಟಿ ಎಕ್ಸ್. ಓಕೆ ನೋಡ್ರಿ ಡಬ್ಲ್ಯೂ ಅನ್ನೋದು ಎಷ್ಟು ನಂಬರ್ ಇದೆ? 23 ನಂಬರ್ ಇದೆ. ಅದೇ ತರ ಟಿ ಅನ್ನೋದು ಎಷ್ಟು ನಂಬರ್ ಇದೆ? 20 ನಂಬರ್ ಇದೆ. ನೆಕ್ಸ್ಟ್ ಎಕ್ಸ್ ಅನ್ನೋದು ಎಷ್ಟು ನಂಬರ್ ಇದೆ? 24 ನಂಬರ್ ಇದೆ. ಸೊ ಹಾಗಿದ್ರೆ 23, 20ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? -3 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ +4. 20 ಅಂದ್ರೆ +4 ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ ಯಾವ್ದ್ರಿ? ಕೆ ಎಚ್ ಎಲ್. ಓಕೆ ಕೆ ಅನ್ನುವಂತ ನಂಬರು 11 ನಂಬರು, ಎಚ್ ಅನ್ನುವಂತ ನಂಬರು 8 ನಂಬರು. ಸೊ ನೆಕ್ಸ್ಟ್ ಎಲ್ ಅನ್ನುವಂತ ನಂಬರ್ ಎಷ್ಟಿದೆ? 12. ಸೊ 11 ಮತ್ತು 8ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ -3 ಡಿಫ್ರೆನ್ಸ್ ಇದೆ. ಸೊ 8ರಿಂದ 12ಗೆ ಎಷ್ಟಿದೆ ಅಂದ್ರೆ +4. ಸೊ ಹಾಗಿದ್ರೆ ನೋಡ್ರಿ ಇದು ಕೂಡ -3 +4 ಇದೆ. ಇದು ಕೂಡ -3 +4 ಇದೆ. ಇದು ಕೂಡ -3 +4 ಇದೆ. ಸೊ ಡಿಫ್ರೆಂಟ್ ಇರೋದು ಯಾವ್ದು ಅಂದ್ರೆ ಎನ್ ಎಲ್ ಓ. ಆಪ್ಷನ್ ನಂಬರ್ 2 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 2 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸಿಂಪಲ್ ಇದೆ. ಸೊ ನೆಕ್ಸ್ಟ್ ನೋಡ್ರಿ. ಓಕೆ ಇಲ್ಲ. ಸೊ ಟೋಟಲ್ ಆಗಿ ಎಷ್ಟಂದ್ರೆ ಒಂದು 5 ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಸೊ ನಮ್ಮ ಕ್ಲಾಸ್ ಅನ್ನ ಯಾರ ಇನ್ನು ನಮ್ಮ ಅಕಾಡೆಮಿಯನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ತರ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಪ್ರತಿಯೊಂದೊಂದು ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಸೊ ಅದೇ ತರ ನೋಡ್ರಿ ನಾವು ಕೂಡ ಏನ್ ಮಾಡತ್ತೇವೆ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡತ್ತೇವೆ. ಓಕೆ ಇದೇ ಯಾವ್ದಂದ್ರಿ 1ನೇ ತಾರೀಕಿಂದ ಫಸ್ಟ್. ಓಕೆ 2026 ಜನವರಿ 1ರಿಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ರಾಯಬಾಗ್ ಸುತ್ತಮುತ್ತಲು ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಸೊ ಕ್ಲಾಸಸ್ ಅಲ್ಲಿ ಬಂದ್ಬಿಟ್ಟು SSC JD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಕ್ವಶನ್ ಏನೇನಿದೆ ಅಂದ್ರೆ ಅದನ್ನೆಲ್ಲ ನಾವ್ ಏನ್ ಮಾಡ್ತೇವೆ ಅಂದ್ರೆ ಕವರ್ ಮಾಡ್ಕೊಡ್ತೇವೆ. ಏನ್ರಿ? ಅಗ್ನಿವೀರ ಮತ್ತು SSC JD ಗೆ ಸಂಬಂಧಪಟ್ಟಂತ ಕ್ವಶನ್ ಅನ್ನ ಎಲ್ಲ ಕೂಡ ಕವರ್ ಮಾಡ್ಕೊಡ್ತೇವೆ. ಸೊ ಅದಕ್ಕಾಗಿ ಎಲ್ಲರೂ ಬಂದು ಅಟೆಂಡ್ ಆಗ್ರಿ. ಸೊ ಕ್ಲಾಸಸ್ ಅನ್ನ ನೋಡ್ರಿ. ಆಮೇಲೆ ನೀವು ಅಡ್ಮಿಷನ್ ಅನ್ನ ಮಾಡ್ಬೋದು. ಓಕೆ ಒಂದ್ 2 ದಿನ ಟೈಮ್ ಕೊಡ್ತೀವಿ. ಸೊ ನೀವು ಅದ್ರೊಳಗ ಅಡ್ಮಿಷನ್ ಅನ್ನ ಮಾಡ್ಬೋದು. 1ನೇ ತಾರೀಕು ನೀವು ಕ್ಲಾಸಸ್ ಅನ್ನ ಜಾಯ್ನ್ ಆಗ್ರಿ. ಎಲ್ಲ ಬಂದು ಅಟೆಂಡ್ ಆಗ್ರಿ ಕ್ಲಾಸಸ್. ಸೊ ಹಾಗಿದ್ರೆ ನೋಡ್ರಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.